ಕರಿಮಣ ಅಣ್ಣ ಏಯ್ ಕರಿಮಣ ಕರಿಮಣ್ ಏಯ್ ಬರ್ತೀನಿ ತಾಳು ನಿನಗೆ. ಅಪ್ಪ ಉಮೇಶ, ಈ ವ್ಯಾನಿಗೆ ನೀನು ಕೆಲ್ಸಕ್ಕೆ ಸೇರ್ಕೊಂಡು ಎಷ್ಟು ವರ್ಷ ಆಯ್ತು? 10 ವರ್ಷ ಮುಗಿದೋಯ್ತು ನನ್ ಮಗಂದು. ಮುಗಿದೋಯ್ತು. 10 ವರ್ಷಗಳ ಹಿಂದೆ ನೀನು 9 ವರ್ಷದವನಾಗಿ ಇಲ್ಲಿಗೆ ಬಂದಾಗಿಂದಲೂ ಹೇಳ್ತಾ ಇದ್ದೀನಿ ಮಗನೇ, ಮುಗಿಯುವಾಗ ನನಗೆ ಹೇಳ್ಬಿಟ್ಟು ಹೋಗಿ ಅಂತ. ಕರಿಮಣ, ನಿಮಗ್ ಮುಗಿಬೇಕಾದ್ರೆ ನಮ್ಮ ಅಪ್ಪ ಹಣೆ ಹೇಳೇ ಹೋಗಿತೀನಿ. ಏನಂದ್ರೆ ಹೋಗ್ತೀನಿ ನೋಡ್. ಕರಿಮಣ, ಇವತ್ತು ಹೋದ್ರೆ ವಾಪಸ್ಸು? ಹೋದ್ರೆ ತಾನೇ ವಾಪಸ್ಸು. ಎಲ್ಲೆಲ್ಲಿ ಹೋಗ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇರೋದಂತೆ. 10 ಕಡೆ ತಿಂದ, ನಿದ್ದು ಬಂದ್ ಕಡೆ ಬಿದ್ದ. ಓ, ಇನ್ನಾಗೋದಿಲ್ಲ ಪೋ. ಅಜ್ಜ, ಯಾವ ತರದ ಪ್ರಯಾಣನೋ? ತಾವ್, ಈ ಜೀವನ ಅನ್ನೋದೇ ಒಂದ್ ದೊಡ್ಡ ಆಕಸ್ಮಿಕ. ಇದ್ರಲ್ಲಿ ಗುರಿ ಇದ್ರೆ ಮಜಾ ಇರೋಲ್ಲ. ಮಜಾ ಇರೋದು ನಾವ್ ಹೋಗೋ ದಾರಿಲಿ ಸಿಗೋ ಆಕಸ್ಮಿಕಗಳನ್ನ ಅನ್ಭವಿಸೋದ್ರಲ್ಲಿ ಅಂತ ತಾನೆ ನೀವ್ ಹೇಳಿದ್ ನಮ್ ಡ್ಯಾಡಿಗೆ. ಸೌಮ್ಯ ವೇದ ಇನ್ನು ರೆಡಿನೇ ಆಗಿಲ್ಲ. ಅವರೇನೋ ರೆಡಿ ಅಮ್ಮ, ಆದ್ರೆ ನಮ್ ವೇದನ ಗಂಡ ನನ್ನ ಅಳಿಯ ಎವರ್ ಲೇಟ್ ಶ್ರೀ 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 ಶಂಕರ ಮಹಾಸಂಬೇರಿ ಸ್ವಾಮಿಗಳು ರೆಡಿ ಆಗಿಲ್ಲ ಅಂತ ಹೇಳ್ಬೇಡಿ ಮಾವಯ್ಯ. ಐ ಆಮ್ ರೆಡಿ ವಿತ್ ಮೈ ಪ್ರಿಟಿ. ಇದು ಒಂದು ಆಕಸ್ಮಿಕನೇ. ಅವ್ರು ಬರಲ್ವಾ? ಯಾ ಸೌಮ್ಯ? ಅವರೇ ಕಣ. ವೇದಮ್ನವ್ರ ಮದುವೆಗಿಂತ ಮುಂಚೆ 3 ಹೊತ್ತು ಮನೆಗೆ ಬರ್ತಿದ್ರಲ್ಲ, ವಿಶ್ವಾಸ್. ಓ, ಅವರು ಬರ್ತಾರಾ? ಬೋ ಡೇಂಜರ್ ಮನಸ್ರಪ್ಪ ಅವರು. ಬಂದ್ರು. ಏನೋ ಮೇ ಹೋಗೋಣವಾ? ಎವರ್ ರೆಡಿ ಸರ್. ಅದಿ ಸರ್. ನಡೀರ್ರೆ. ನಡಿ ವೇದ. ಜಾಂದಣ್ಣ, ರೈಟ್ ರೈಟ್. ವಿಶ್ವಾಸ್, ಏನ್ ವಿಶ್ವಾಸ? ನೀವು ಬರೋ ವಿಶ್ವಾಸನೇ ಇರ್ಲಿಲ್ಲ ನಮ್ಗೆ. ಈ ವಿಶ್ವಾಸ ಬರ್ದೇ ಇದ್ರೆ ನೀವು ಹೋಗೋದು ವಿಶ್ವಾಸ ಇಲ್ಲ, ಬರೋದು ವಿಶ್ವಾಸ ಇಲ್ಲ. ಹಾಯ್ ಫೋಕ್ಸ್. ಚಲೋ. ಓ, ಇನ್ನಾಗೋದಿಲ್ಲ ಪೋ.
ಒಂದೊಂದೇ ತರ್ಬೇಕು ಅಂತ ಗೊತ್ತಿಲ್ವೇನೋ ನಿನ್ಗೆ? ತರ್ತಾರೆ. ನೀವು ಮಾತ್ರ ಬೊಂಬೆಗಳ ಕೈ ಆಡಿಸ್ಕೊಂಡ್ ಬಂದ್ಬಿಟ್ಟು ನಾನ್ ಮಾತ್ರ ತರ್ತೀನಿ. ಏನು ಅಣ್ಣವ್ರು ಬಹಳ ಗರಂ ಆಗಿದ್ದೀರಾ? ನೋಡಿ ಸರ್, 4 ಆಯ್ತು. 4 ಆಯ್ತು. ಇಷ್ಟೊತ್ತು 4 ಸರಿ ಊಟ ಮಾಡಿ 3 ಸರಿ ಟಿಫಿನ್ ಮಾಡ್ತಿದ್ದೆ. ಬೇಡಪ್ಪ, ಇವ್ರ ಸವಾಸ ಸಾಕು. ಅಯ್ಯೋ ಪಾಪ, ನಾ ಹೋಗಿ ನೀರ್ ತರ್ತೀವಿ. ನಡೀರಿ ಹೋಗೋಣ. ಸಾರಿ ಮೇಡಮ್, ಐ ಆಮ್ ಟಯರ್ಡ್. ಬಂದ್ರೆ ನಾವೇ ಹೋಗ್ತಾರಣ. ಗಂಡಸರಂತೆ ಬಳೆ ತೊಟ್ಕೊಂಡು ಕೂತ್ಕೊಳ್ಳಿ. ಬಂದ್ರೆ ಬಾರು ಸ್ವಾಮಿ. ಬಂದೆ ಬಾರ ಅಂದ್ರ ಬಂದೆ ಕಣೆ. ನೋಡಿ ನೋಡಿ, ಬೇಕಾದ್ರೆ ನಾನ್ ಬರ್ತೇನೆ. ಅಗತ್ಯವಿಲ್ಲ. ಇದು ಕಾಡು, ಪ್ರಾಣಿಗಳಿರ್ಬಹುದು. ಮನುಷ್ಯರಿಗಿಂತ ಅವೇ ವಾಸಿ. ಚಿಕ್ಕಾಗಿದೆಲ್ಲ ಫಾರೆಸ್ಟ್. ಹೌದಮ್ಮ, ಎಷ್ಟು ಲವ್ಲಿ ಆಗಿದೆ. ಏನೇ, ಎಷ್ಟು ದೂರ ಹೋದ್ರೂ ನೀರು ಸಿಗ್ತಾ ಇಲ್ಲ. ಎಷ್ಟು ದೂರ ಆದ್ರೂ ನಾನು ನಡೀತಾನೆ ಇರ್ತೀನಿ ಕಣೆ. ಅಲ್ಲೋಡು, ನಿಧಾನ, ಮುಳ್ಳಿದೆ. ಹಿಂದೆ ಒಬ್ಬ ಬನ್ನಿ. ಮೆತ್ತಿಗೆ. ನೀವು ಬನ್ನಿ ವಿಶ್ವಾಸ್. ಬನ್ನಿ. ಎಲ್ಲಮ್ಮ? ಅಂಕಲ್, ಇಲ್ಲ ಅಂಕಲ್, ಆ ಹುಚ್ಚ ಸ್ವಾಮಿ ಅಂತ ಬಿಡ್ಕೊಂಡಿದ್ದು ಎಲ್ಲೋದ? ಎಲ್ಲವೇದ? ಎಲ್ಲಿರಲು ಕಾಣಿಸ್ತಾನೆ ಇಲ್ವಲ್ಲ. ಇನ್ನಾಗೋದಿಲ್ಲ ಪೋ. ಏನ್ ನೋಡಿದ್ರ ಏನೋ. ಯಾರು ವಿಶ್ವಾಸ ಅವರು?
ಯಾರು ಸರ್ ನಿಮ್ ಜೊತೆ ಜಗಳ ಆಡ್ತಿದ್ದವರು? ಒಮ್ಮೆ ಹಸುವಾಗ್ತಾ ಇದೆ. ವಿಶ್ವ ಗೊತ್ತಿಲ್ಲ, ನಾನೇನು ಹೇಳಿ? ಊಟ ಹಾಕೋ. ಓ ಇನ್ನಾಗೋದಿಲ್ಲ ಪೋ. ಚೆನ್ನಾಗಿ ಊಟ ಮಾಡಿದ್ವಿ, ನಾಚ್ಕೋಬೇಡ ಕಣ. ನನಗೂ ಚೆನ್ನಾಗಿ ಬಡ್ತಿಯಪ್ಪ. ಸಂಧ್ಯಾ ಒಡೆ ಹೆಚ್ಚು ತಿನ್ಬೇಡ. ಡೋಂಟ್ ಡಿಸ್ಟರ್ಬ್ ಮೀ, ಊಟ ಮಾಡೋಣ. ಹೊಚ್ಚ, ಏನು ತೊಂದರೆ ಇಲ್ಲ. ಅದಕ್ಕೆ ಯಾಕೆ ಹೆದರ್ಕೋತೀರ? ಮನುಷ್ಯರು ಕಂಡ್ರೆ ತಪ್ಕೋತಾನಷ್ಟೇ. ನಡಿ, ಇಲ್ಲಿಂದ ಹೊರಗೋಣ ನಡಿ. ಕರ್ಮ, ನೆಮ್ಮದಿಯಾಗಿ ಅನ್ನ ತಿನ್ನಕ್ಕೂ ಆಗಲ್ಲ. ಗಾಡಿ ಮುಂದಕ್ಕೆ ಹೋಗಲ್ಲ ಸರ್. ಯಾಕೆ? ಡಿಸ್ಟ್ರಿಬ್ಯೂಟರ್ ಕ್ಯಾಬ್ ಬಿದ್ದೋಗಿದೆ. ಕರೀಂ, ನೀನು ಹೇಳಿದ್ ಸರಿ, ಗಾಡಿ ಮುಂದಕ್ಕೆ ಹೋಗೋದಿಲ್ಲ. ಅಲ್ಲೋಡಿ. ನಡಿ, ಬಂಗ್ಲೆ ಹೋಗೋಣ. ಯಾವ್ದೋ ಬಂಗ್ಲೆ. ನಡಿ, ಬಾ ವಿಶ್ವಾಸ್, ಬಾ ಕರೀಂ. ಬಲ ಇದೆ. ಯಾರು ನೀನು? ನೀವ್ಯಾರು? ನಾವೆಲ್ಲಿ ಟೂರ್ ಬಂದಿದ್ದವರು. ನಮ್ ವ್ಯಾನ್ ಕೆಟ್ಟ ಹೋಗಿದೆ. ನಾನಿಲ್ಲಿ ಮೇಟಿ. ಏನಪ್ಪ, ನಮ್ಗಿಲ್ಲೊಂದು ರಾತ್ರಿ ಇರಕ್ಕೆ ಅವಕಾಶ ಮಾಡ್ಕೊಡ್ತೀಯಾ? ಒಂದಲ್ಲ 10 ರಾತ್ರಿ ಇರಿ. ಇಲ್ಲಿ ಬಂದಾರ್ ಹೋಗಾಕೆ ಇಲ್ಲ. ಏನಪ್ಪ, ಈ ಮನೆಗೆ ಯಾರು ವಾರದ್ದಾರಿಲ್ವಾ? ಯಾಕೆ? ನಾನ್ ಮನಸ್ನಂಗ್ ಕಾಣಕ್ಕಿಲ್ವಾ? ಇಲ್ಲಿ 4 ಕೋಣೆ ಅವೆ, ಬಿತ್ಕೊಳ್ಳಿ. ಊಟ ಗೀಟ ಕೇಳಬೇಡಿ. ಏನಪ್ಪ ಮೇಟಿ, ಇಲ್ಲಿಂದ ಟೌನ್ ಎಷ್ಟು ದೂರ ಇದೆಯಪ್ಪ? ನಮ್ ಬಾನೊಂದು ಪಾರ್ಟ್ಸ್ ತರಬೇಕಾಗಿತ್ತು. ಟೌನು 70 ಮೈಲಿ ಗಂಟ ಎಲ್ಲೂ ಸಿಕ್ಕಾಕಿಲ್ಲ. ಟೌನ್ ಸಿಕ್ಕಿದ್ರು ಪಾಟ್ ಸಿಕ್ಕಾಕಿಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಅದನ್ನ ನೀವೇ ಯೋಚನೆ ಮಾಡ್ಬೇಕು. ಸೌಮ್ಯ, ನನ್ ವಾಕಿಂಗ್ ಸ್ಟಿಕ್ ಇಲ್ಲಮ್ಮ. ಅದನ್ನ ನೀವ್ ಬ್ಯಾನೆಲ್ಲ ಬಿಟ್ಬಿಟ್ರಲ್ಲ ಪಾಪ. ಉಮೇ, ಆಮೇಲೆ ಸ್ಟಿಕ್ ತಗೊಂಡ. ಸೌಮ್ಯ, ನೀನು ಸಂಧ್ಯಾ ಈ ರೂಮಲ್ಲಿ ಮಲ್ಲಿಕೊಳ್ಳಿ. ವೇದಾಶಂಕರ್, ನೀವು ಆ ರೂಮ್. ಅಯ್ಯ ಮುದ್ಕ, ನಾನು ನೀನ್ ಇಲ್ಲೇ ಮಲಿಕೊಳ್ಳೋಣ. ನಾ ಅಲ್ಲೇ ಬಿದ್ಕೋತೀನಿ. ನಿಮ್ದೇನ್ ಸಾ ಎಲ್ಲಾ ಸಾಮಾನು ನಾನೇ ತಂದು ಹಾಕಬೇಕು. ಫನಿ. ಸರಿ ಮೇಡ, ನಾನು ಯಾರು?
ಯಾಕೋ? ನಾನು ಯಾರು ಅಂತ ನನ್ ಕ್ಲೀನರ್. ಯಾರು ಹೇಳಿದ್ರು? ಜವಾನ, ಪಿವನ್, ಕೂಲಿ, ಮಾಲಿ, ಕುಕ್ಕು, ಸಪ್ಲೈಯರ್ ನೋಡ್ತಾರೆ. ನಾಳೆ ಹೆಂಗಸರು ಲಂಗ ಹೋಗಿರ್ತಾರೆ, ಗಂಡಸರು ಗಡ್ಡ ಕೆರೆದು ಅಂತಾರೆ. ಸಾರ್ ನೋಡಿ ಸರ್, ನಿಮ್ ಸಾಮಾನು. ಥ್ಯಾಂಕ್ ಯು. ಈ ಚಳಿಗೆ ನಿಮ್ ಟ್ಯಾಂಕಿ ತಗೊಂಡು ನಾನೇನ್ ಸಾರ್ ಮಾಡ್ಲಿ? ಮತ್ತೇನ್ ಬೇಕೋ? ಒಂದ್ ಸಿಗರೇಟ್ ಎಷ್ಟು ಸ್ಮೋಕ್ ಅನ್ಬಾರ್ದೆ? ಸ್ಮೋಕ್ ಒಂದು. ತಿಮ್ರಾಯಿ, ಇದೆಲ್ಲ ಕ್ಲೀನ್ ಮಾಡೋ. ಓ, ಇದೆಲ್ಲ ಆಗೋದಿಲ್ಲಪ್ಪ. ಹಾ, ಏನು ಏನು? ನನ್ನೇ ನೋಡ್ತಾ ಇದೆಯಲ್ಲ? ನನಗೂ ಏನೋ ಫೀಲ್ ಆಗ್ತಾ ಇದೆ, ಸ್ಪಷ್ಟವಾಗ್ತಿಲ್ಲ. ಈಗ ವ್ಯಾಂಗ್ ಏನು ಅಂತ ನೋಡ. ಈಗ ಹೇಗಿದ್ರು ಉಳಿಯಕ್ಕೆ ಸ್ವಲ್ಪ ಜಾಗ ಸಿಕ್ಕಿದೆ. ಒಂದ್ 4-5 ದಿನ ಕಾಳ ಸುತ್ತಾಡೋಣ, ಆಮೇಲೆ ಕರಿಮನೆ ಕಳ್ಸೋದ್ರಾಯ್ತು. ಆದ್ರೂ ನಾವಿಲ್ಲಿ ಉಳಿಬಾರ್ದಾಗಿತ್ತು ಅನ್ಸುತ್ತೆ. ನನಗಂತೂ ತುಂಬಾ ಸಂತೋಷ ಆಗಿದೆ ಕಣೆ. ನಿಂಗೆ ಸಾವು ಕಂಡ್ರು ಭಯ ಇಲ್ವಾ ಸಂಧ್ಯಾ? ನೇವರ್. ಸಾವೆಷ್ಟು ನಿಶ್ಚಿತನೋ ಬದುಕಷ್ಟು ನಿಶ್ಚಿತ ಅಲ್ಲ. ಹುಟ್ಟಿದ ಪ್ರತಿ ಜೀವಿ ಪ್ರತಿ ಕ್ಷಣ ಸಾವಿನ ಸೆರೆಯಲ್ಲಿರ್ತಾನೆ. ಸೊ ಹಿಂದೆ ನಡೆದಿರೋದ್ರ ಮೇಲೆ ಬೆಲೆ ಇಲ್ಲ, ಮುಂದೆ ನಡೆಯೋದ್ರ ಮೇಲೆ ನಂಬಿಕೆ ಇಲ್ಲ. ಸಾವು ಅನ್ನೋದು ಹೊಸ ಬಾಳಿಗೆ ಬಾಗಿಲು ತೆಗೆಯಲ್ಲ ಸೌಮ್ಯ. ನನ್ನ ಮಟ್ಟಿಗದು ಮುಚ್ಕೊಳ್ಳೋ ಕೊನೆ ಬಾಗಿಲು. ಅಲ್ಲಿಂದ ಆಚೆಗೆ ಬರೀ ಕತ್ಲು. ಆದ್ರೆ ಅದಕ್ಕೆ ಹೆದ್ರಿ ನಾವು ಬಾಳನ್ನೇ ಕತ್ಲು ಮಾಡ್ಕೊಳ್ಳೋದಾ? ಐ ವಾಂಟ್ ಟು ಲೀವ್ ಟಿಲ್ ಡೆತ್. ಐ ವಾಂಟ್ ಟು ಲೀವ್. ಅಚ್ಚಾ, ವಿಶ್ವಾಸ ಕಂಡ್ರೆ ನಿಂಗೇನ್ ಅನ್ಸುತ್ತೆ? ನೋಡ್ದ್ಯಾ, ಇದೇ ನಿನ್ ವೀಕ್ನೆಸ್. ನೀನ್ ಹೇಳಾರೆ, ಆದ್ರೆ ಅದೇ ನನ್ನ ಕೇಳಿದ್ರೆ ನಾನೇನ್ ಹೇಳ್ತೀನಿ ಗೊತ್ತು? ಏನ್ ಹೇಳ್ತೀಯಾ? ನಂಗ್ ವಿಶ್ವಾಸ ಕಂಡ್ರೆ ತಪ್ಕೊಂಡ್ ಮರಿಬೇಕು ಅನ್ಸುತ್ತೆ. ಶ್ವೇತಾ, ಊರ್ ಬಿಟ್ಟಾಗ್ಲಿಂದು ಒಂಥರ ಅಪ್ಸೆಟ್ ಆಗಿದೆ. ಯಾಕೆ? ವಿಶ್ವಾಸ ಬಂದಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವೇನು? ಯಾರ್ ಬಂದ್ರೇನು ಬಿಟ್ರೇನು, ನೀವು ನನ್ನ ಜೊತೆಗಿದ್ದೀರಾ ಅಷ್ಟೇ ಸಾಕು. ನಾನು ಈ ಪ್ರಪಂಚನೇ ಮೆಟ್ಟಿ ನಿಲ್ತೀನಿ. ಮೆಟ್ಟಿಗೆ ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ಟಾರು? ಏನ್ ಸಾರ್, ಏನೋ ಬರೀತಾ ಇದ್ದೀರಾ? ಮೆಲ್ಲಗೆ ಮಾತಾಡು. ಏನೋ ಬರೀತಾ ಇದ್ದೀರಾ? ಡೈರಿ ಡೈರಿ. ನೀವು ಡೈರಿನೂ ಬರೀತೀರೋ? ಸಾರ್, ನಿಮ್ಮನ್ನು ನೋಡಿದ್ರೆ ಹೊಟ್ಟೆ ಉರಿಯತ್ತೆ, ಕರಳು ಕಿತ್ತು ಬರುತ್ತೆ ಸರ್. ಯಾಕೆ ಸಾರ್ ಇಂತ ಬಂಡವಾಳು? ಅಲ್ಲ, ನೀವು ಮದುವೆ ಆಗಿದ್ದಿದ್ರೆ ಹಾಗೆ ಜಾಲಿಯಾಗಿ ಸಿಂಗಲ್ ರೂಮ್ ನಲ್ಲಿ ಡಬ್ಬಲ್ಲ ಮಲ್ಕೋಬೋದಾಗಿತ್ತು. ಅದ್ ಸರಿ, ನೀನೆಲ್ಲಿ ಮಲಗ್ತೀಯ? ಬಿಡಿ ಸಾರ್, ನಾನು ಮೇಲೆ ಕರಿಮಣ್ಣ ಕೆಳಗೆ, ನಾನು ಮೇಲೆ ಕರಿಮಣ್ಣ ಕೆಳಗೆ, ನಾನು ಟಾಪ್ ಮೇಲೆ ಕರಿಮಣ್ಣ ಯಾರೊಳಗೆ. ಸಾರ್, ಈ ರೂಮ್ನಲ್ಲಿ ಇಬ್ರು ಮದುಕರು, ಈ ರೂಮ್ನಲ್ಲಿ ಇಬ್ರು ಹುಡುಗಿಯರು. ಬಿಡಿ, ಈ ರೂಮ್ನಲ್ಲಿ ತಪ್ಪು ಹೇಳದ್ನಾ? ಮುಖಣ್ಣ, ಒಂದು ಯಾನೋ 3 ಜನ ಹುಡುಗಿರು, ಇಬ್ರು ಮುದುಕರು, ಒಬ್ಬ ಹುಡುಗ. ಹೌದಣ್ಣ, ಆ ಹುಡುಗನೇ ನಮ್ಮನ್ನೆಲ್ಲ ಹೊಡೆದವನು. ನಾವು ಬಹು ಕಷ್ಟಪಟ್ಟು ಅಲ್ಲಿ ಎಲ್ಲ ಎತ್ತು ಆಯ್ತು. ನಾವು ಬಂದ ಬಿಡ್ರಿ, ಹೊಡೆಸ್ಕೊಂಡು
ನಾಚಿಕೆ ಆಗ್ಲಿಲ್ಲ ನಿಮಗೆ? ನೇಣು ಹಾಕೋಬೇಕು ಅನ್ನಿಸ್ಲಿಲ್ಲ? ಗಂಡುಗಳು ಅನ್ಕೊಂಡಿದ್ದಲ್ಲೂ ಶಂಡರಿಗುಟ್ಟಿದ ಪಿಂಡಗಳ. ಹೇಳೋ ಮಗನೇ, ಹೇಳು, ಎಲ್ಲಿದಾರು? ಭೈರವನ ಹತ್ರ ಬದುಕಬೇಕಾದ್ರೆ ಗಂಡಸಾಗ್ಬದು. ಆ ಪಾದ ಮೇಲೆ ಇದು ಗಂಡಸ್ತನ. ಬಾಳ ಬಂಗಲೆ. ನಿಲ್ಲು ಭೈರ, ನಿಮ್ಮಣ್ಣ ರುದ್ರ ಇನ್ನು ಭದ್ರವಾಗಿದ್ದಾನೆ. ಬಾಳ ಬಂಗ್ಲೆಯಲ್ಲಿ ಇಳ್ಕೊಂಡ್ರು ಅಂದ್ರೆ ಈ ರುದ್ರನ ಕೈಲಿ ಸಿಕ್ಕೊಂಡ್ರು. ಈ ರುದ್ರನ ಕೈಲಿ ಸಿಕ್ಕೊಂಡ್ರು ಅಂದ್ರೆ ಸಿವಿಲ್ ಸೇರ್ಕೊಂಡ್ರು. ಭೈರ, ಮನುಷ್ಯ ರಕ್ತ ಕಾಣದೆ ಈ ಜೀವಕ್ಕೆ ಪಿತ್ತ ಬಡ್ದಾಗಿದೆ. ನೀನು ಹೋಗ್ಬೇಡ, ನಾನು ಹೋಗ್ತೀನಿ ರಕ್ತಾಭಿಷೇಕ ಮಾಡೋಕೆ. ಯಾರು? ಹಿಂದೆ ನೀಡು. ಹಿಂದೆ ನೋಡೋ ಮನುಷ್ಯ ನಾನಲ್ಲ. ಯಾರು ನೀನು? ನಿನ್ನ ಅಗತ್ಯ. ನನಗೆ ಯಾರು ಅಗತ್ಯ ಇಲ್ಲ. ಆದ್ರೆ ಈ ಅಗತ್ಯಕ್ಕೆ ನಿನ್ನ ಅಗತ್ಯ ತುಂಬಾ ಇದೆ. ವಿಶ್ವಾಸ್, ನೀನ್ ಯಾಕೆ ನಗೋಲ್ಲ? ನನ್ನ ತುಟಿಗೆ ನಗು ಚೆನ್ನಾಗಿರೋಲ್ಲ. ಯಾಕೆ? ನನ್ನ ತುಟಿ ಒಣಗೋಗಿದೆ. ನಾನು ನಕ್ರೆ ಒಡೆದೋಗುತ್ತೆ. ಅದರಿಂದ ರಕ್ತ ಬರಬಹುದು. ಅದೇ ರಕ್ತನ ನಾನು ನೀನು ಗೊತ್ತಾಗಿ ನನ್ನ ಹಣೆಗಿಟ್ಕೊತೀನಿ. ಸೋತ್ ಹೋಗಿದ್ಯಾ? ಇಲ್ಲ, ದಣಿವಾರಿದ್ದೀನಿ. ದಣಿವಾರಿರೋರು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತಾರೆ, ಸೋತ್ ಹೋಗಲ್ಲ. ಅದಷ್ಟೇ ಹೇಳೋದು. ತೋಳಿ ಕಾಫಿ ಮುಟ್ಟಬೇಡಿ. ಹೆಂಗಸರು ಮುಟ್ಟಿದ್ರೆ ಆಗಲ್ಲ ನನಗೆ. ಏನೋ ಆಗುತ್ತೆ, ಮೈಲಿಗೆ ಆಗುತ್ತೆ. ಏನೇ ಸೌಮ್ಯ ಕಾಫಿ ಎಲ್ಲೋ? ಓ, ಅವರು ಕುಡಿತಾರೋ? ತಗೊಳ್ಳಿ. ಅವ್ರು ಕುಡಿದಿದ್ರೆ ನೀವೇ ಕುಡಿದ್ಬಿಡಿ. ವೇಸ್ಟ್ ಮಾಡಬೇಡಿ. ನಾ ಬಹಳ ಕಷ್ಟಪಟ್ಟು ಮಾಡಿದ್ದೀನಿ. ಎದ್ದಿದಾರ? ಏನ್ ರಾತ್ರಿ ಅಲ್ಲ ಚೆನ್ನಾಗಿ ನಿದ್ದೆ ಮಾಡಿರೋ ಹಾಗೆ ಕಾಣುತ್ತೆ. ಕಾಪಿ ಕಾಪಿ ಕಾಪಿ. ನಾನು ಹೇಳಿದ ತಪ್ಪ? ಇದ್ದಿದ್ದಾಗ ಹೇಳಿದ್ರೆ ಎದ್ ಬಂದು ಎದೆ ಹೋದ್ರಂತೆ. ಬೈಲಿ ಏನಮ್ಮ? ಅದೇನ್ ಬೇಗ ಹೇಳಿ, ನನ್ಗೆ ತುಂಬಾ ಲದ್ವಾ ಕೆಲಸ ಇದೆ.
ಸ್ವಲ್ಪ ಬಟ್ಟೆ ಒಗಿಸ್ಬೇಕಾಗಿತ್ತಲ್ಲೋ. ಅಮ್ಮ ತಾಯಿ, ನಿಮ್ ತಮ್ಮಯ್ಯ ಇಲ್ಲಿ ಉಳ್ಕೊಂಡಿರೋನೇ ನಾನೊಬ್ಬ. ಆ ಕೆಲಸನೂ ನನ್ನ ಕೈಯಲ್ಲಿ ಮಾಡಿಸ್ಬೇಡಿ. ಛೀ, ಹೋಗೋ ಹುಚ್ಚ. ಇನ್ನೊಂದ್ ಕೈಲಾಗಲ್ಲಪ್ಪ. ಕರಿಮಣ ಕರಿಮಣ ಎಲ್ಲೋದ್ರು? ಓ, ನೀವು ಅಲ್ಲೋಗಿದ್ರಾ? ನಾನು ಎಲ್ಲೋಗಿದ್ರು ಅಂತ ತಿಳ್ಕೊಂಡೆ. ತಗೊಳ್ಳಿ. ಆಯ್ತಾ? ಒಳ್ಳೆ ಹುಡುಗಿ ನೀನು, ನನ್ನ ಎದುರಿಸ್ಬಿಟ್ಟಿಲ್ಲ. ಹೇಗೆ ಕರೆ, ನೀನ್ ನೋಡಿದ್ರೆ ನನಗ್ ಡೌಟು. ನನ್ ಮೇಲೆ ಡೌಟ? ಏಯ್, ನನಗೆ ಕಲಿಸ್ತೀಯಾ? ನಿನ್ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನ್ ರಂಗೋಲೆ ಕೆಳಗಡೆ ನುಗ್ಸಿತೀನಿ. ವ್ಯಾನ್ ಯಾರು ಕೆಡ್ಸಿದ್ದು? ವ್ಯಾನ್ ಅನ್ಕರಿಸ್ಲಿಲ್ಲ. ಹೋಗ್ಲಿ ಬಿಡು. ಕರೀಂ, ಈ ಜಾಗ ನೋಡಿದ್ರೆ ನನ್ಗೇನ್ ಅನ್ಸುತ್ತೆ ಗೊತ್ತಾ? ಏನ್ ಅನ್ಸುತ್ತೆ? ಈ ಜಾಗಕ್ಕೂ ನಿನಗೂ ಏನೋ ನಂಟಿದೆ ಅನ್ಸುತ್ತೆ. ಯಾಕೆ? ಒಂದ್ ಮಾತು ಕೇಳ. ಏನು? ನಿನ್ಗೆ ಯಾರ ಮೇಲಾದ್ರೂ ದ್ವೇಷ ಇದೆಯಾ? ಯಾಕೆ? ಯಾಕೂ ಇಲ್ಲ, ಸುಮ್ನೆ ಕೇಳಿದೆ. ಅಮ್ಮ, ದೇವಮ್ಮ, ನನ್ನ ಯಾಕೆ ಸತಾಯಿಸ್ತಿದ್ಯಾ? ನಿನ್ಗೇನ್ ಬೇಕಾಗಿದೆ? ನಿನ್ನ ಬಟ್ಟೆ ಬೇಕು. ನನ್ ಬಟ್ಟೆ ನಿನಗ್ ಬೇಕಾ? ನೀ ಗಂಡಸ? ಮುಚ್ಚೋ ಬಾಯಿ, ಬಿಚ್ಚೋ ಬಟ್ಟೆ. ಅಷ್ಟೇ ಅಲ್ಲ, ಚಡ್ಡಿನೂ ಬಿಚ್ಚೋ. ನನ್ ಚಡ್ಡಿ ನಿನಗೆ ಯಾಕಮ್ಮ? ಬಿಚ್ಚುತ್ತೀಯೋ ಇಲ್ವೋ?
ಮುಂಡೆದೆ ನನಗೆ ಹೆದರಿಸ್ತೀಯಾ? ಇದನ್ನೆಲ್ಲ ನಾನು ಪ್ರೈಮರಿ ಸ್ಕೂಲಲ್ಲೇ ಮಾಡ್ಬಿಟ್ಟಿದ್ದೀನೋ. ಇನ್ಸ್ಪೆಕ್ಟ್ರೆ ಸೌಮ್ಯ, ಸಂಧ್ಯಾ, ಸೌಮ್ಯ. ಎಸ್ ಅಂಕಲ್? ಸೌಮ್ಯ ಅಲ್ಲಮ್ಮ, ಇನ್ನು ಸ್ನಾನ ಮಾಡ್ತಾನೆ ಇದ್ದಾಳೆ. ಸ್ನಾನ ಮಾಡ್ತಿದ್ದಾಳೆ. ವಿಶ್ವಾಸ ಎಲ್ಲಿ? ಕರೀಂ, ವಿಶ್ವಾಸ ನೋಡ್ತೀಯಾ? ಗನ್ ತಗೊಂಡು ಶಿಕಾರಿ ಹೋಗ್ಯ. ಓ, ಮೇಟಿ. ಒಳ್ಳೇದಾಯ್ತು. ಮೇಟಿ, ಇಲ್ಲಿ ನೋಡುವಂಥದ್ದೇನಿದೆಯಪ್ಪ? ಹೇಳಿದ್ರೆ ಏನೂ ಇಲ್ಲ, ನೋಡಿದ್ರೆ ತುಂಬಾ ಐತೆ. ಮನಸೊಪ್ಪದೆ ಇರುವ ಈ ಹುಟ್ಟು ಸಾವು ಮಾತದಲ್ಲ ಇಲ್ಲಿ ಏತಕ್ಕೆ ನಾವು ಕೂಡಿ ನಾವು ಹಾಡಿ ಕಣ್ಣು ಕಂಡ ತಾಣದಲ್ಲಿ ಸ್ನೇಹ ಹಾಡಿರುವುದು ನೂರು ಚಿಂತೆ ಇದ್ದರೇನು ಬಾಳು
ಗೊತ್ತಿಲ್ಲ, ನಿನಗೆ ಗೊತ್ತಾ? ಬೋಡ, ನಿನಗೆ ಗೊತ್ತಾ? ನನ್ನ ಜೀವನದ ಗುರಿ ನಿನಗೆ ಗೊತ್ತಾ? ನಿನಗೆ ಗೊತ್ತೇನೋ, ನಿನಗೆ ಗೊತ್ತೇನೋ, ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಾ? ನನಗೆ ಗೊತ್ತು, ನನ್ನೊಬ್ಬನಿಗೆ ಮಾತ್ರ ಗೊತ್ತು. 20 ವರ್ಷಗಳ ಕಳೆದ ಮೇಲೆ ನನ್ನ ಜೀವನದ ಗುರಿ ನನಗೆ ಸಿಕ್ಕೋಯ್ತು. ಈಗ ನೋಡ್ರು, ಇನ್ನು ಮುಂದೆ ನೋಡ್ರು, ಈ ರುದ್ರಾವತಾರ ಏನು ಅಂತ ನೋಡ್ರು. Queen of the night is Sandhya. Come on now. Watch. Come on. ನಿನಗೇನು ಬೇರೆ ಸಿಗ್ಲಿಲ್ಲ ಸ್ಕ್ರೂ ಬಿಟ್ಟು? ನಿನ್ಗೇನು ಬೇರೆ ಸಿಕ್ಕಿಲ್ವೇನೋ ಸ್ಕ್ರೂ ಬಿಟ್ರೆ? ಅಚ್ಚಾ. ಓಕೆ. Come on, Veda. So, ಇದರಿಂದ ಒಂದೊಂದ ಥಿಂಗ್ಸ್ ಎತ್ತೀನಿ. ಇದು ಯಾರ್ದು ಅವ್ರು ಇಲ್ಲಿ ಬಂದು ನಿಂತ್ಕೋಬೇಕು, ನಾನು ಹೇಳ್ದಾಗ ಕೇಳ್ಬೇಕು. ಓಕೆ? ಮಿಸಸ್ ವೇದಾ ಶಂಕರ್, ನೀನೊಬ್ರನ್ನ ತಪ್ಕೋಬೇಕು, ಇನ್ನೊಬ್ರಿಗೆ ಆರ್ಡರ್ ಮಾಡ್ಬೇಕು, ಇನ್ನೊಬ್ರಿಗೆ ಶರಣಾಗತ್ರ ಆಗ್ಬೇಕು. ಬೇಬೋಲ್. ವೇದಾ ಡಿಯರ್, ಈಗ ಆರ್ಡರ್ ಮಾಡ್ಬೇಕು. ಪಾಪಾ, ನೀವೊಂದು ಹೂ ತಂದು ಕೊಡ್ಬೇಕು. My hubby is sleeping. Now, Daddy, you have to dance with your friend now. Come on. Now, Timrai, English tinnal ಒಂದು ಕನ್ನಡ ಹಾಡು ಹೇಳು. ಹೇಳು. Now, ವಿಶ್ವಾಸ್, ನೀವ್ ಯಾರನ್ನ ಅತ್ಯಂತ ಪ್ರೀತಿ ಮಾಡ್ತೀರೋ ಅವ್ರನ್ನ ಕಿಸ್ ಮಾಡ್ಬೇಕು.
ಹೇಳೆ. ಡೋಂಟ್ ಡಿಸ್ಟರ್ಬ್ ಮೀ. ಹೊರಗಡೆ ಹೋಗೋಣ ಬಾರೆ. ಏನೋ ಶಬ್ದ ಬರ್ತಾ ಇದೆ. ನಾನು ಬರೋದಿಲ್ಲ. ಬರ್ತಾ ಇದ್ರೆ ಸಾಯಿ. ಇವಾಗ ಬೇಡ, ಬೆಳಿಗ್ಗೆ ವಿಚಾರಿಸೋಣ. ಒಮ್ಮೆ ಒಮ್ಮೆ ಎಲ್ಲ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಷ್ಟೊತ್ತ ಕಾಫಿ ತರೋದು? ಸ್ವಲ್ಪ ಲೇಟ್ ಆಗೋಯ್ತು ಸರ್. ಅವ್ರಿಗೆಲ್ಲ ಕೊಡು. ಸಂಧ್ಯಾ, ಏ ಸಂಧ್ಯಾ, ಕಾಫಿ ಯಾರಾಗುತ್ತೆ ಹೇಳೆ. ಓ, ರಾತ್ರಿ ಬರ್ದೇ ಇದ್ರೆ ಸಾಯಿ ಅನ್ನಲ್ಲ, ಅದಕ್ಕೋಪನಾ? ಏನ್ ಸರ್, ಏನ್ ಶಿಕಾರಿ ಮಾಡ್ಕೊಂಬಂದ್ರಿ? ಒಂದು ಜೀವ ಅನ್ಕೊಂಡ್ರಿ. ನಿಮಗೆ ಗೊತ್ತಿಲ್ಲ ಅಂದ್ಮೇಲೆ ಇನ್ಯಾರು ಗೊತ್ತಾಗ್ಬೇಕು ಸರ್. ಸಂಧ್ಯಮ್ಮಂಗ್ ಹಾವು ಕಡ್ದು ತೀರ್ಕೊಂಡ್ರು. ಹಾವು? ಹಾವು. ಯಾಕೆ ಸರ್ ಆಶ್ಚರ್ಯ ಪಡ್ತೀರಾ? ಎಲ್ರು ಅವ್ರನ್ನ ಮಣ್ಣು ಮಾಡಕ್ ಹೋಗಿದ್ದಾರೆ.
ನಿಮ್ಮ ಗುರಿ ಸರಿ ಇಲ್ಲ ಸರ್. ವಿಶ್ವಾಸ್ ಅವರದ್ದು ಗುರಿ ಅಂದ್ರೆ ಗುರಿ. ಏನಂದ್ರೆ? ರಾತ್ರಿ ಸಂಧ್ಯಂನವರೆಗೆ ಹಾವು ಕಡಿತು. ಬೆಳಗ್ಗೆ ಹುತ್ತದ ಹತ್ರ ಹಾವು ಸತ್ತು ಬಿದ್ದಿತ್ತು. ಹೌದು, ನಾನು ನೋಡಿದೆ. ಅಷ್ಟೇ, ನೀವೆಲ್ಲ ಬಂದ್ಬಿಟ್ರಿ. ನಾನು ಹಾವನ್ನ ಎತ್ತು ನೋಡಿದೆ. ಹಾವು ಗುಂಡೇಟು ತಿಂದು ಸತ್ತು ಬಿದ್ದಿತ್ತು. ಗುಂಡೇಟು? ಗುಂಡೇಟು. ನಮ್ಮಿಷ್ಟು ಜನದಲ್ಲಿ ಗುಂಡಿರೋದು ಒಬ್ಬರ ಹತ್ರ ಮಾತ್ರ. ಶಂಕರ್, ಅವ್ರು ಬರ್ತಾ ಇದ್ದಾರೆ ಸರ್. ಬಂದ್ರೆ ನಾನು ರೂಮ್ ಕಳ್ಸಪ್ಪ. ಆಯ್ತು. ನಡಿ ರಾವ್, ನಡಿ. ಯಾರು ನೀನು? ಯಾರು ನೀನು? ಯಾರು ನೀನು? ಆ ಮೇಟಿ, ಆ ಹುಚ್ಚ, ಆ ಗೆಜ್ಜೆ ಶಬ್ದಗಳು ನಿನಗೇನ್ ಸಂಬಂಧ? ಹೇಳ್ಬಿಡು. ಹೇಳಿದ್ರೆ ನಾನು ಬಿಡೋಲ್ಲ. ಹೇಳ್ಬಿಡು, ಹೇಳು. ಹೇಳಲ್ಲ? ಕಣ್ಣೀರು ಸುರಿಸ್ತಾ ಇದೆಯಾ? ಹೋಗು. ಈಗಲೂ ಹೇಳಪ್ಪ. ಹೇಳಿಸ್ತೀನಿ, ನಂಗೆ ಗೊತ್ತು. ಹೇಳ. ಶೀಲ ಅಂದ್ರೆ ಏನ್ ಗೊತ್ತಾ? ಹೆಂಗದೆ ಪ್ರಾಣ. ನಿನ್ ಬಾಯಿ ಬಿಡ್ಲಿಲ್ಲ, ಆ ಶೀಲ ನಿಂಗೆ ಉಳಿಯಲ್ಲ.
ಇದು ಒಳ್ಳೇದಲ್ಲ. ಯಾರ ಹುಡುಗಿ? ಮೋಹಿನಿ. ಮೋಹಿನಿ ಇಲ್ಲಕ್ಕಿದ್ದಾಳೆ. ಎಲ್ಲಿರ್ಬೇಕು ಅದಕ್ಕವಳೆ. ನಂಗೆ ಅರ್ಥ ಆಗ್ಲಿಲ್ಲ. ಅದೇ ಒಳ್ಳೇದಾತು ಅನ್ಕೋ, ಪ್ರಾಣ ಉಳ್ಕತ್ತು ಅನ್ಕೋ. ಸರ್, ನಿಮ್ಮನ್ನ ತುಂಬಾ ಒಳ್ಳೆಯವರು ಅನ್ಕೊಂಡ್ಬಿಟ್ಟಿದ್ದೆ ಸರ್. ಒಮ್ಮೆ ನನ್ನ ಥರ್ಡ್ ಕ್ಲಾಸ್ ಮನುಷ್ಯ ಅನ್ಕೋಬೇಡಪ್ಪ. ನಡಿ. ವಿಶ್ವಾಸ್ ವಿಶ್ವಾಸ್ ಅಂತೀರಾ? ಕರೀಂ ಹೇಳ್ತಾ ಯೋಚನೆ ಮಾಡಿದ್ರೆ ಹಾಗನ್ಸಲ್ಲ? ಅವನ್ ಪ್ರವೃತ್ತಿ ಒಬ್ಬ ಸಾಮಾನ್ಯ ಹೆಣ್ಣನ್ನ ಕೊಲೆ ಮಾಡೋಷ್ಟು ಕೀಳ್ ಮಟ್ಟಕ್ಕೆ ಬಂದ್ಬಿಡ್ತಾ. ಅವನ್ ನಡೆ ನುಡಿ ಎಲ್ಲ ವಿಚಿತ್ರ. ಬಟ್ ಅವನ್ ಸಂಧ್ಯಾ ಕೊಲೆ ಮಾಡೋ ಅಗತ್ಯ ಏನಿತ್ತು ಅಂತ. ಅವನ ಅಗತ್ಯಗಳು ಹೆಂಗಸರಿಗೆ ಮಾತ್ರ ಗೊತ್ತು ರೀ. ಅದೊಂದು ವಿಷ ಸರ್ಪ ಯಾವಾಗ ಯಾರನ್ನ ಯಾವ ರೀತಿ ಕಡಿಯುತ್ತೆ ಅನ್ನೋದು ಗೊತ್ತಾಗಲ್ಲ. ನೀನಾ? ಹೌದು ವೇದ, ನಿನ್ ವಿಶ್ವಾಸ ಕಳ್ಕೊಂಡಿರೋ ವಿಶ್ವಾಸ. ನಂದು ಬಿಡು. ಸಂಧ್ಯಾ ಸತ್ಮೇಲೂ ಎಲ್ರೂ ಇನ್ನೂ ನಿನ್ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರಲ್ಲ. ವೇದ, ನಾಚಿಕೆ ಆಗೋಲ್ಲ ನನ್ನ ಹೆಸರು ಹೇಳೋಕೆ? ನನ್ನ ಗಂಡ ಇಲ್ದಿರೋ ಹೊತ್ನಲ್ಲಿ ನನ್ನ ರೂಮಿಗೆ ಬಂದಿದ್ಯಲ್ಲ, ನನ್ನೂ ಕೊಲೆ ಮಾಡ್ಬೇಕು ಅಂತಿದ್ಯಾ? ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. Thank you very much. You yourself feel sorry for this. Thank you. Thank you very much. ನೀನ್ ಸಾಕ್ ಮಾಡಿ ವಿಶ್ವಾಸ್. ನಾನು ಮದುವೆ ಆಗೋಳು. ಯಾರನ್ನ? ಶಂಕರ್ನ. ವೇದ, ವಾಟ್ ಆರ್ ಯು ಟಾಕಿಂಗ್? ಏನ್ ಮಾತಾಡ್ಬೇಕು ಅದನ್ನೇ. ಸುಳ್ಳು. ನೀನ್ ನನ್ ಮಾತ್ರ ಪ್ರೀತಿ ಮಾಡ್ತೀಯ? ಇದೇ ಮಾತನ್ನ ಎಷ್ಟು ಜನ ಹುಡುಗರು ಹೇಳಿದ್ದೀರಾ ನೀವು? ರಮ್ಯಾ, ಸುಧಾ, ಮೀರಾ, ಗೀತಾ, ರಾಜಿ, ಇನ್ನು ಯಾವ್ಯಾವ ಹೆಸರುಗಳನ್ನ ಹೇಳ್ಬೇಕು ನಿಮ್ಗೆ? ಪ್ಲೀಸ್. ಎಸ್, ಇರಬಹುದು ವೇದ. ನಾನು ಕೆಟ್ಟವನೇ, ಸ್ವಾರ್ಥಿನೇ. ಆದ್ರೆ ನಿನ್ ಮನ್ಸಾರ ಪ್ರೀತಿ ಮಾಡ್ತೀನಿ. ಪ್ಲೀಸ್ ಬಿಲೀವ್ ಮೀ, ಟ್ರಸ್ಟ್ ಮೀ. ನನ್ನ ನಂಬು ವೇದ. 10 ಜನ ಹುಡುಗಿಯರ ಜೊತೆ ಚೆಲ್ಲಾಟಾಡಿರೋ ಈ ಚಂಡಾಲ ಪ್ರೀತಿ ನನಗ್ ಬೇಡ. ಆದ್ರೆ ಈ ಚಂಡಾಲನಿಗೆ ನಿನ್ ಪ್ರೀತಿ ಬೇಕು ವೇದ. ಅದು ಈ ಜನ್ಮದಲ್ಲ, 10 ಜನ್ಮಕ್ಕೂ ಸಾಧ್ಯವಿಲ್ಲ ವಿಶ್ವಾಸ್. ನಾ ಸಾಧಿಸ್ತೀನಿ ವೇದ, ಖಂಡಿತ ಸಾಧಿಸ್ತೀನಿ. ನಿನ್ ಶಂಕರ ಮದುವೆ ಆದ್ರೂ ನಾನ್ ನಿನ್ ಬಿಡೋಲ್ಲ ವೇದ, ಬಿಡೋಲ್ಲ.
ಏನ್ ಸರ್, ಯಾವ ಶಿಕಾರಿನೂ ಸಿಗ್ಲಿಲ್ವಾ? ಯಾಕೆ ಸರ್ ಸುಳ್ಳು ಹೇಳ್ತೀರಾ? ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನೀವು ಶಿಕಾರಿ ಇಲ್ಲದೆ ವಾಪಸ್ ಬರೋರೇ ಅಲ್ಲ. ಸವಾಲ್ ಹಾಕ್ಲಿಲ್ವಾ? ಅದ್ಯಾರು? ಹೇಳ್ತೀನಿ. ಮಸ್ತಿಯಿಂದ ಬಂದ ಒಬ್ಬ ಗರಡಿ ಮನೆ ಬಸದ. ಕುಸ್ತಿ ಮಾಡಿ ಗೆಲ್ಲಲಾಗಿ ಬಾಲ ಮುದುರಿ ಸುತ್ತಾದ. ಮಸ್ತಿಯಿಂದ ಬಂದ ಒಬ್ಬ ಗರಡಿ ಮನೆ ಬಸದ. ಕುಸ್ತಿ ಮಾಡಿ ಗೆಲ್ಲಲಾಗಿ ಬಾಲ ಮುದುರಿ ಸುತ್ತಾದ. ನೀತಿ ತಿರುಗಿ ಬಂದೋರೆಲ್ಲ ಹಣ್ಣು ಮುಚ್ಚಿ ಹೋದರು. ನೀತಿ ತಿರುಗಿ ಬಂದೋರೆಲ್ಲ ಹಣ್ಣು ಮುಚ್ಚಿ ಹೋದರು. ತಣ್ಣಗಾಗಿ ಕೂತು ನನ್ನ ಕಾಲು ಹಿಡಿದುಕೊಂಡರು. ನೀನೇ ವೀರ, ನೀನೇ ಶೂರ, ನೀನೇ ವೀರ, ನೀನೇ ಶೂರ. ನಿನಗೆ ನನ್ನ ಅಂದ ಚಂದ ಶೃಂಗಾರ ಸೇರಿಗೆ ಸೇರು ಸಮ ಸೇರು ಅನ್ನೋ ಬೆನ್ನಿನ ಎದುರು. ಸೊದ್ದು ಹೊಡೆದು ಸವಾಲು ಹಾಕಿ ಎಲ್ಲೋ ಧೀರ ಯಾರು, ಎಲ್ಲೋ ಧೀರ ಯಾರು. ಸೇರಿಗೆ ಸೇರು ಸಮ ಸೇರು. ಓಹೋ, ಹುಡುಗಿನ್ ತಂದು ಕುಣಿಸ್ತಾ ಇದ್ದಾನೋ ನನ್ ತಮ್ಮ ಬೈರ. ಕುಣಿಸ್ಲಿ ಕುಣಿಸ್ಲೋ. ಇವತ್ತು ಅವಳು ಕುಣಿತಿದ್ದಾಳೆ, ನಾಳೆ ಅವನ್ನ ಕುಣಿಸಿಟ್ಟು ಬಿಡ್ತಾಳೆ. ಹಂಗಂದ್ರೆ ದೊಡಿ ಖ್ಯಾತ ಗಂಡಸಾದವನು ಎಲ್ಲಿವರೆಗೂ ಹೆಣ್ಣನ್ನ ಹೆಣವಾಗಿ ಕಾಣ್ತಾನೋ ಅಲ್ಲಿವರೆಗೂ ಗಂಡಸು ಗಂಡಸೇ. ಇಲ್ಲ, ಹುಡುಗಿ ಹುಚ್ಚನ್ನ ಹಚ್ಕೊಂಡು ಅವನು ಕೆಚ್ಚು ಕೊಚ್ಚೋಗುತ್ತಾ ಕೊಚ್ಚೋಗುತ್ತೆ. ತಗೋಣ ರಾವ್, ಯಾವುದೋ ಜೇಡ ಬಲೆ ನೇತಾ ಇದೆ, ಇದ್ರಲ್ಲಿ ನಾವು ಸಿಕ್ಕೊಳ್ತಾ ಇದೀವಿ ಅನ್ನಿಸ್ತಾ ಇದೆ. ನೀನ್ ಹೋಗ್ ರಾಜ, ನಿನ್ ಮಕ್ಕಳನ್ನ ಕರ್ಕೊಂಡು ನೀನ್ ಹೊರಟೋದು. ನನ್ನ ಮಗಳು ಸತ್ತು ಇನ್ನು ಒಂದಿನ ಕೂಡ ಆಗಿಲ್ಲ. ನಾನ್ ಹೇಗ್ ಬರ್ಲಪ್ಪ? ಮನಸ್ಸಿಗೆ ಸಮಾಧಾನ ಆದ್ಮೇಲೆ ನಾನೇ ಬರ್ತೀನಿ. ನೀನ್ ಹೋಗು. ಎಂತ ಮಾತಾಡ್ತಿದೀಯೋ? ನಿಂಗ್ ಸಮಾಧಾನ ಆದ್ಮೇಲೆ ನಾವು ಹೋಗೋಣ. ಏನೋ ಶಂಕರ್ ಅವರು
ನೆನಾಕೊಂಡ್ಬಿಟ್ಟಿದ್ದಾರೆ. You, sir, feel sorry for this. ಕೊಂಡ್ಬಿಟ್ಟಿಯಲ್ಲ ನನ್ ಗಂಡನ್ನ. ಏನ್ ಹೇಳ್ತಾ ಇದ್ದೀವಿ? ಎಲ್ಲಿ ಕೊಲೆ ಮಾಡಿದ್ದು ಗೊತ್ತಾಗುತ್ತೆ ಅಂತ ನೇಣು ಹಾಕ್ಬಿಟ್ಟಿಯಾ? ನಿನ್ ಗಂಡ ನೇಣು? ಏನು ಗೊತ್ತಿಲ್ಲ ನಿನ್ಗೆ. ಸಂಧ್ಯನ್ ಕೊದ್ದೆ, ನನ್ ಗಂಡನ್ ಕೊದ್ದೆ. ಯಾರನ್ನೂ ಕೊಲ್ಲ ಹಾಕಿಲ್ಲ. ವೇದ, ನಾನೇ ಕೊಂಡ್ಬಿಡ್ತೀನಿ ನಿನ್ನ, ನಾನೇ ಕೊಂಡ್ಬಿಡ್ತೀನಿ ನಿನ್ನ, ನಾನೇ ಕೊಂಡ್ಬಿಡ್ತೀನಿ ನಿನ್ನ. ಇಬ್ರನ್ ಮಣ್ಣು ಮಾಡಿದ್ದಾಯ್ತು ರಾವ್. ಈ ವಯಸ್ಸಿನಲ್ಲಿ ಈ ಶಿಕ್ಷೆ ಸಿಗ್ಬೇಕಾಗಿತ್ತ? ಯಾವುದೋ ಪಾಪಕ್ಕೆ ಶಿಕ್ಷೆನೇ ಇದು. ಯಾವ ಪಾಪಕ್ಕೆ? ಒಂದ ಎರಡ ಯವನ, ಹಣ, ಅಧಿಕಾರಗಳ ಮತ್ತಿನಲ್ಲಿ ಅದೆಷ್ಟೆಷ್ಟು ಪಾಪಗಳನ್ನ ಬುತ್ತಿ ಕಟ್ಕೊಂಡು ಬಂದಿದ್ವೋ ಅದಿಲ್ಲಿ ಬಿಚ್ಕೊಂಡಿದೆ. ನಿನ್ ಮಾತಿನಲ್ಲಿ ತತ್ವ ಇದ್ರು ಸತ್ವ ಇಲ್ಲ. ವಯಸ್ಸಿನ ಜೊತೆ ಮನಸ್ಸು ಮುದಿ ಆಗೋಯ್ತಾ? ವಾಟ್ ಡು ಯು ಮೀನ್? ಐ ಮೀನ್, ನಾಳೆ ಬೆಳಿಗ್ಗೆನೆ ನಾವ್ ಇಲ್ಲಿಂದ ಹೊರಡ್ತಿದೀವಿ. ನನ್ ಮಗಳು ಸತ್ತು ಒಂದಿನಾನೂ ಆಗಿಲ್ಲ. ಸಮಾಧಾನ ಆದ್ಮೇಲೆ ಬರ್ತೀನಿ ಅಂತಿದ್ದೆ. ಮನುಷ್ಯನಿಗೆ ಸಮಾಧಾನಕ್ಕಿಂತ ಪ್ರಾಣ ಮುಖ್ಯ. ಪಾಪ, ನಾನು ಅಕ್ಕನ್ ನೋಡ್ಕೊಂಬರ್ಲ? ಬೇಡಮ್ಮ, ಅವಳಿಗೆ ಶಂಕರ ಸತ್ತಿರೋದು ಗೊತ್ತಿಲ್ಲಮ್ಮ. ಅವಳಿಗೆ ಇವತ್ ಒಂದು ರಾತ್ರಿ ಆದ್ರೂ ಸಮಾಧಾನ ಮಲಕ್ಕೊಳ್ಳಿ. ಅವಳು ನಾಳೆಯಿಂದ ಇದ್ದೇ ಇದೆಯಲ್ಲ.
ಬನ್ನಿ ಪಪ್ಪ. ಸತ್ತಿಲ್ಲ ಸರ್, ಸಾಯಿಸಿದ್ದಾರೆ. ಯಾರೋ ಜಿಡ್ಡಾದ ಹಗ್ಗದಿಂದ ಕತ್ತನ್ನ ಬಿಗಿದಿದ್ದಾರೆ. ಅಣ್ಣ ಕರಿಮಣ, ಏನಿದು? ಸ್ವಲ್ಪ ನಗಡಿ. ಓ, ನೆಗಡಿ ನೆಗಡಿ ನೆಗಡಿ. ಅದು ಸರಿ, ನಾವ್ ಯಾವತ್ತು ಇಲ್ಲಿಂದ ಹೋಗೋದು? ಯಾರು ಹೋಗದ ಇದ್ರು
ನೀನೊಬ್ಬ ಹೋಗಿ ಹೋಗ್ತೀಯ. ಹೋಗ್ತೀನಿ ತ್ರೂ ಒಂದೇ ಸಾರಿ ಮೇಲಿಕ್ಕೆ. ಯಾಕೆ ಬ್ರೇಕ್ ಫೇಲ್ಯೂರ್ ಆದ ಮಾತಾಡ್ತೀಯ? ಲೇ, ನೀನ್ ಇನ್ನೂ ಕಾರ್ಖಾನೆಯಲ್ಲಿ ತಯಾರಾಗ್ತಾ ಇರೋ ಸಣ್ಣ ಫಿಯಟ್ ಕಾರ್ ಇನ್ನೂ ನಿನಗೆ ಇಂಜಿನ್ ಫಿಟ್ ಮಾಡಿ, ವೀಲನ್ನು ಕಟ್ಟಿ, ಆತ್ಮಾಭಿಮಾನ ಅನ್ನೋ ಬಲವಾದ ಬಾಡಿ ಕಟ್ಟಿ, ಅನುಭವ ಅನ್ನೋ ರಸ್ತೆಯಲ್ಲಿ ಓಡಿಸ್ಬೇಕು. ನೀನಾಗ್ಲೇ ಸಾಯೋ ತಯಾರಿ ಮಾಡ್ಕೊಂಡ್ಬಿಟ್ಟಿಯ. ನಿನ್ನೊಬ್ಬನ್ನೇ ಬಿಟ್ಟು ಬಿಡ್ತೀನೇನು? ಹಲೋ, ನೀವು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ. ಮುಸ್ಲಿಂ ಅಂತ ಹೇಳಕ್ಕೆ ಆಗಲ್ಲ. ಉಮೇಶ, ರಾತ್ರಿ ಮಲ್ಕೋಬೇಕಾದ್ರೆ ಹುಷಾರು. ಟಾಪ್ ಮೇಲೆ ಮಲ್ಕೋತೀಯ. ಮೋಹಿನಿ ಗಿಹಿನಿ ಅಂತಿದ್ದಾರೆ. ಕೊಲೆಗಾರನ ಕೂದಲು ಉದ್ದ ಇದೆ, ತಲೆಗೆ ಏಟು ಬಿದ್ದಿದೆ, ರಕ್ತಾನು ಬಂದಿದೆ. ವಿಶ್ವಾಸ್, ಬಾಯಲ್ಲಿ. ತಲೆಗೇನ್ ಪಟ್ಟಿ? ನೋವು, ತಲೆನೋವು. ಬರೀ ತಲೆನೋವಿಗೆ ಪಟ್ಟಿ ಕಟ್ಟಿ. ಕಟ್ಟಬಾರ್ದಾ? ಕಟ್ಟಬಾರದು ಅಂತ ನಾನು ಹೇಳಲ್ಲ, ಆದ್ರೆ ಯಾವತ್ತೂ ಕಟ್ಟದೇ ಇರೋನು ಇವತ್ತು ಕಟ್ಟಿದ್ಯಲ್ಲ ಅಂತ. ತಲೆನೋವು ನಂದು, ಪಟ್ಟಿ ಕಟ್ಟಿರೋ ನಾನು. ನಿಮ್ಗೇನು? ನಮಗೂ ಒಂದ್ ತಲೆನೋವು ಬಂದಿದೆ. ನೀವು ಪಟ್ಟಿ ಕಟ್ಕೊಳ್ಳಿ. ಪಟ್ಟಿ ಕಟ್ಟೋದ್ರಿಂದ ನಮ್ ತಲೆನೋವು ಕಮ್ಮಿ ಆಗಲ್ಲ ವಿಶ್ವಾಸ್. ನೀನು ಪಟ್ಟಿ ಬಿಚ್ಚೋದ್ರಿಂದ ನಮ್ ತಲೆನೋವು ಕಮ್ಮಿ ಆಗ್ಬೋದು. ನಾನ್ ಬಿಸ್ದೇ ಇದ್ರೆ ನಾವು ಬಿಡೋಲ್ಲ. ಯು ಆರ್ ಫೋರ್ಸಿಂಗ್ ಮೀ. ನೋ, ಐ ಆಮ್ ಆರ್ಡರಿಂಗ್ ಯು. ಇಟ್ಸ್ ಓಕೆ. ಈಗ ನಿಮ್ ತಲೆನೋವು ಕಡಿಮೆ ಆಯ್ತಾ? ಮೇ ಹ್ಯಾವ್ ದಿಸ್ ಮ್ಯಾಚ್ ಬಾಕ್ಸ್? ಹ್ಯಾವ್ ಇಟ್. ಏನ್ ಸರ್? ಏನ್ ಸರ್? ಏನ್ ಸರ್? ಏನ್ ಸರ್? ಏನ್ ಸರ್? ಏನ್ ಸರ್? ಟಿಫನ್ ತರಲ್ಲ ಸರ್?
ಉಮೇಶ್, ಏನ್ ಸಾರ್ ಏನೇ ಸಾಕ್ ಟಿಫನ್ ಬೇಕಾಗಿಲ್ಲ. ಓ ಇದ್ ನನ್ ಕೈಲಾಗಲ್ಲ ಪೂ. ನಗಬೇಡ ರಾಜಾರಾಮ್, ನನಗೆ ಸುಳಿವು ಸಿಕ್ಕಾಗಿದೆ. ಕೊಲೆಗಾರ ನಾನು ಕಂಡು ಹಿಡಿತೀನಿ. ಇಲ್ಲ, ನೀನೇ ಕೊಲೆ ಆಗೋಗ್ತೀಯ. ವಿಶ್ವಾಸ್, ಬೇಡ ಸೌಮ್ಯ, ಅದ್ರ ಆಸೆ ಹೊರಟೋಯ್ತು. ಯಾವತ್ತಿಂದ? ಅಕ್ಕ ಸತ್ತಾಗ್ಲಿಂದ ಅಲ್ಲ? ನಂಗೆ ಗೊತ್ತು ವಿಶ್ವಾಸ್, ನೀವು ಅಕ್ಕನ್ ಪ್ರೀತಿಸ್ತಿದ್ರಿ. ಸೌಮ್ಯ, ಪ್ರೀತಿ ಬಗ್ಗೆ ನೀನೇನ್ ಹೇಳ್ತೀಯ? ಅದೊಂದು ಗಂಭೀರವಾದ ನದಿ. ಪ್ರಪಂಚ ಹುಟ್ಟಾಗ್ಲಿಂದಲೂ ಹರಿತಿದೆ. ಪ್ರಪಂಚ ಕೊನೆ ಆಗೋವರೆಗೂ ಹರಿಯುತ್ತೆ. ಕೆಲವರು ನಾವು ಪ್ರೀತಿ ಮಾಡ್ತಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಅದನ್ನ ಎಂಜಾಯ್ ಮಾಡ್ಬಿಡ್ತಾರೆ. ಕೆಲವರು ಅದನ್ನೇ ಸರ್ವಸ್ವ ಅನ್ಕೊಂಡು ಅದರಲ್ಲೇ ಮುಳುಗಿ ಬಾಳನ್ನೇ ಹಾಳು ಮಾಡ್ಕೊತಾರೆ. ಕೆಲವರು ಮಾತ್ರ ಅದ್ರ ಜೊತೆಗೆ ಬೆಳ್ಕೊಂಡು ಹೋಗ್ತಾರೆ. ವಿಶ್ವಾಸ್, ನೀವೇನ್ ಹೇಳ್ತೀರಾ? ಸೌಮ್ಯ, ನಾನು ಮುಳುಗೋದವನು. ನಾನೇನು ಹೇಳಿ? ಯಾರಾದ್ರೂ ಆಸರೆ ಕೊಟ್ರೆ, ಕೈ ನೀಡಿ ಬಾ ಅಂತ ಕರೆದ್ರೆ? ಅದನ್ನ ಹಿಡಿಯೋ ಶಕ್ತಿ ನನ್ನಲ್ಲಿಲ್ಲ ಸೌಮ್ಯ. ನನ್ನೇ ಬಿಟ್ಟು ಬರಬೇಕು ಅಂತ ಮಾಡಿದ್ರು. ವೇದನ್ ನಾಟಕ ಇದು. ನಾನ್ ಬಿಡ್ತೀನಾ? ಹುಚ್ಚ ವ್ಯಾನ್ ಕೆಡಿಸ್ತಾ. ಒಳ್ಳೇದೇ ಆಯ್ತು. ಈ ಹಳೆ ಬಂಗ್ಲೆ ನೋಡಿದ್ರೆ ಎಲ್ಲರೂ ಪಾಪಗಳು ಇಲ್ಲೇ ಕೊನೆ ಅಂತ ಕಾಣಿಸುತ್ತೆ. ಸಂಧ್ಯಾಗೆ ಹಾವು ಕಡಿತಂತೆ. ಆದ್ರೆ ನಾನು ಹಾವು ಗುಂಡೊಡ್ದಿದ್ದು ಯಾರು ನೋಡ್ಲಿಲ್ಲ. ನೋಡ್ಬಿಟ್ಟಿದ್ರೆ ಇವತ್ತು ವೇದ ನನ್ ಕೆನ್ನೆ ಹೊಡೆದ್ಲು. ಅದಕ್ಕೆ ಶಿಕ್ಷೆ ಅವಳ ಗಂಡ ತೀರಿಸ್ದ. ನಾನೇ ಅವಳ ಗಂಡನ್ ಕೊಂದವನು ಅಂದ್ಕೊಂಡ್ಬಿಟ್ಟಿದ್ದಾಳೆ. ನಾಳೆ ಎಲ್ರ ಮುಂದೆ ಹೇಳ್ಬಿಟ್ರೆ ಏನಾದ್ರೂ ಮಾಡ್ಲೇಬೇಕು. ವೇದಾನೂ ಮುಗ್ದಲ್ಲು. ಈಗ ಕರೀಮಿಗೆ ನನ್ ಮೇಲೆ ಡೌಟು. ಏನ್ ಮಾಡ್ಕೋತಾನ ಸಾಬಿ. ಈಗ ಮುಂದೆ ಯಾರು ಸಾಯಬಹುದು? ಸೌಮ್ಯ, ರಾಜಾರಾಮ್ ಅಥವಾ ಇನ್ಸ್ಪೆಕ್ಟರ್ ರಾವ್? ಪತ್ತೆ ಇಲ್ಲ. ಎಲ್ಲಿ ಹೋದ್ನೋ, ಏನ್ ಮಾಡ್ನೋ, ಎಲ್ಲೆಲ್ಲಿದಾನೋ ಯಾನು ಗೊತ್ತು. ಬಹಳ ಏನೇ ಸಿಕ್ಕದ್ನ ಸರ್? ಎಲ್ಲಾ ಕಡೆ ಹುಡುಕ್ತೆ ಸರ್, ಸಿಗ್ಲಿಲ್ಲ. ಸಿಗ್ಲಿಲ್ಲ. ನೋಡಿದ್ರಾ? ಹೊಳೆ ಹತ್ರ. ಹೊಳೆ ಹತ್ರ. ವಿಶ್ವಾಸ್, ನೀನು ಬರಪ್ಪ. ಕರಿಮೆಲ್ಲ ವ್ಯಾನ್ ಒಳಗಿದ್ದಾರೆ. ವ್ಯಾನ್ ಹತ್ರ. ಸೌಮ್ಯ, ನೀನು ಬಮ್ಮ. ಪಾಪ ವಿಶ್ವಾಸ್ ನೋಡ್ಕೊಂಡು ನೋಡೋಣ ಅದೇನೇನ್ ಮಾಡ್ತಾನೋ, ಅಲ್ಲೆಲ್ಲಿದಾನೋ. ಬನ್ನಿ ಸೌಮ್ಯ, ಬಮ್ಮ. ವಿಶ್ವಾಸ್, ನಿನ್ನ ಹತ್ರನೇ ಇದೆ ಅಲ್ವಾ?
10 ಸಲ ಕದ್ದವನು ಒಂದ್ಸಲ ಸಿಕ್ಕಾಕೋತಾನೆ ಮಿಸ್ಟರ್ ವಿಶ್ವಾಸ್. ಕರೀಂ, ಏಯ್, ಇನ್ನಿನ್ ನಾಟ ಮುಗ್ದೋಯ್ತಮ್ಮ. ವೆರಿ ಗುಡ್ ಮರಿ. ನನ್ನ ಆಟ ಈಗ ಶುರುವಾಗಿದೆ. ಹೇಳು ಹೇಳು ನನ್ ಚಿನ್ನ. ಬ್ಯಾಟ್ರಿ ಡೌನ್ ಆಗೋಯ್ತಾ? ನಿಮ್ನೆಲ್ಲ ಕೊಂದವನ್ ಯಾರು ಗೊತ್ತಾ? ಇನ್ನೂ ಗೊತ್ತಾಗ್ಲಿಲ್ವಾ? ನಾನೇ ನಿಮ್ನೆಲ್ಲ ಕೊಂದವನು. ನಾನ್ ತಾನೇ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದವನು. ವಿಶ್ವಾಸಗಳು ಕೊಲೆ ಆಗೋ ಮಾಡಿದವನು. ನನ್ನ ಯಾಕೆ ಬಿಟ್ಬಿಟ್ಟ? ನನ್ನ ಯಾಕೆ ಕೊಲೆ ಮಾಡ್ಲಿಲ್ಲ ಅವನು? ವಿಶ್ವಾಸ್, ನೀನು ಸಾಯ್ತೀಯೋ ರಾಜಾರಾಮ್? ಯಾರು ನೀನು? ನಿನ್ನ ಪಾಪದ ಚರಿತ್ರೆಗಳಲ್ಲಿ ಕೆದಕೋ. ನಾನು ಯಾರು ಅಂತ ಗೊತ್ತಾಗುತ್ತೆ.
ನೆನಪಿದೆಯೇನೋ ನಿನಗೆ? ಒಂದು ಕಾಲದಲ್ಲಿ ನೀನು ಆ ರಾವ್ ಇಬ್ರು ಸೇರ್ಕೊಂಡು ನನ್ನನ್ನ ಇದೇ ರೀತಿ ಓಡಿಸಿದ್ರಿ. ನಂಗೇನು ಮಾಡಬೇಡ, ನಂಗೇನು ನೆನಪಿಲ್ಲ. ನೆನಪು ಮಾಡಿಕೊಡ್ತೀನೋ. ಒಬ್ಬ ಏನೂ ತಿಳಿಯದ ಹುಡುಗ ಅವನಿಗೆ ಹೆಂಡತಿ ಬಾಳ್ನ ಹಾಳು ಮಾಡಿ ಅವನ ಮೇಲೆ ಕಳ್ಳತನ ಹೊರಿಸಿ ಜೈಲು ಕಳಿಸಿದ್ರಲ್ಲ, ಅದೇ ರುದ್ರ ನಾನು. ನನ್ಕೊಳ್ಬೇಡ. ಇವತ್ತು ನಾನು ನಾಯಿ ಬಾಳ್ತಾ ಇರೋದಕ್ಕೆ ಕಾರಣ ನೀನೆಲ್ಲ ಓಡಿದ್ರು ನಾನು ಬಿಡಲ್ಲ. ಇದು ರುದ್ರ ರಾಜ್ಯ. ನಿಂಗೇನ್ಬೇಕು? ಆವತ್ತು ನಾನಿದೇ ರೀತಿ ಕೂಗಿ ಕೂಗಿ ಕೇಳ್ಕೊಂಡೆ. ಕೇಳಿಸ್ತಾ ಎಲ್ಲೋಯ್ತಾ ನಿನ್ನ ದರ್ಪ? ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಭಯವಾಗ್ತಾ ಇದೆಯಾ? ನಾನೊಂದು ಕೇಳ್ತೀನಿ, ಕೊಡ್ತೀಯಾ? ನಿಂಗೇನ್ ಬೇಕು? ನಿನ್ನ ಪ್ರಾಣ ಬೇಕು. ನಿಂಗೇನ್ ಬೇಕು? ಹಣ ಹೇಳು, ಆಸ್ತಿ ಪಾಸ್ತಿ ನಾನೆಲ್ಲ ಕೊಟ್ಬಿಡ್ತೀನಿ, ಅನ್ಕೊಳ್ಬೇಡ. ನನಗೆ ನಾಯಿಗಳನ್ನ ಕೊಂದು ಅಭ್ಯಾಸ ಇಲ್ಲ. ನೀನಾಗೆ ನಿನ್ನ ಪ್ರಾಣ ಕೊಟ್ಬಿಡು. ನಾನೇ ಸರ್, ಇಲ್ಲಿರೋರ್ನೆಲ್ಲ ಕೊಂದಿರೋ ನಾನೇ ಸರ್, ನಾನೇ. ನಂಬಿಕೆ ಆಗೋದಿಲ್ಲಲ್ಲ ಸರ್? ನಂಬಿ ಸರ್, ನನ್ನ ನಂಬಿ. ಇಲ್ಲಿರೋರ್ನೆಲ್ಲ ಕೊಂದಿರೋ ನಾನೇ ನಾನೇ ನಾನೇ. ಬೇಕಾದ್ರೆ ನೋಡಿ ನನ್ನ ಕೈಲಿರೋ ರಕ್ತ, ಇದು ರಾಜಾರಾಮ್ದು, ರಾಜಾರಾಮ್ದು. ಆದ್ರೆ ಇದೆಲ್ಲ ಯಾಕೆ ಮಾಡಿದೆ ಒಮ್ಮೆ? ನನ್ನ ಹೆತ್ತ ತಾಯಿ ಶಿರಕ್ಕೆ ಬೆಂಕಿ ಬಿದ್ದಿತ್ತಲ್ಲ, ಅದನ್ನ ಆರಿಸೋಕೆ. ಅವಳ ಹೆಣ್ತನ ಕಾಯ್ತಲ್ಲ ಅವಮಾನ, ಅದರ ಸೇಡ್ ತೀರಿಸೋದಿಕ್ಕೆ. ಆ ಪವಿತ್ರ ಮೂರ್ತಿನ ನನ್ನ ಮುಂದೆ ಹಿಂಡಿ ಒದ್ದಾಡಿಸಿ ಅವಳ ಸಾಯೋ ಹಾಗೆ ಮಾಡಿದ್ರಲ್ಲ, ಅದರ ಪರಿಹಾರಕ್ಕೆ ಎಲ್ಲ ಇವನ ಅಂತಿರಲ್ಲ ಸರ್. ಆಗ ನಾವಿನ್ನು ಪುಟ್ಟು ಪುಟ್ಟು ಮಕ್ಕಳು ಸರ್. ಅಟಲಿಯ ಜೋಕ್. ಹೆಂಡವ ಮಾಡಿದವ ಎಂತಹ ವಸ್ತುವ ಮಾಡಿದ? ಹೆಂಡವ ಮಾಡಿದವ
ಎಂತಹ ವಸ್ತುವ ಮಾಡಿದ ಗಂಟಲ ಜಾರಿದೊಡನೆ ಶುರು ನರ ನಾಡಿಗಳಲ್ಲೆಲ್ಲ ವಾದ್ಯ. ಸರಿ ಹೋಯ್ತು. ಮಗುನ ಇಳ್ಕೊಳ್ಸ್ಕೊಂಡಿದ್ದೀರೇನ್ರಿ? ರವಿ ರವಿ ಬನ್ರಿ, ತುಂಬಾ ರಾತ್ರಿ ಆಯ್ತು. ಗುಡ್ ನೈಟ್ ರೇಷ್ಮಾ. ನೀವ್ ಹೋಗಿ ಮಲ್ಕೊಳ್ಳಿ. ಆಮೇಲೆ ಇದ್ರೆ ಮಾಡ್ಬಿಡ್ಬೇಡಿ. ಇವತ್ತು ನಿಮ್ ಜೊತೆ ತುಂಬಾ ಮಾತಾಡ್ಬೇಕು ಅನಿಸ್ತಾ ಇದೆ. ಓಕೆ, ತಮ್ಮ ಆಜ್ಞೆ ಶಿರೋಧಾರಣೆ. ನಿದ್ದೆಲ್ಲಿ ಎಚ್ಚರವಾಗಿರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹೆತ್ತಮ್ಮನ ಶೀಲ ಭಂಗವಾಗಿರೋದನ್ನ ಕಣ್ಣಾರೆ ನೋಡಿರೋ ಮಗ ಸಾರ್, ಆ ಮಗ ನಾನು. ಶೀಲ ಕಳ್ಕೊಂಡಮ್ಮ ಪ್ರಾಣನೂ ಕಳ್ಕೊಂಡ್ಲು. ನಾನು ಓಡ್ತಾನೇ ಇದ್ದೆ. ಹೇಳು, 7 ವರ್ಷಗಳಾದ ಮೇಲೆ ಅದೇ ರಾಜಾರಾಮ್ ಮನೆಗೆ ಹೋದೆ, ಕೆಲಸಕ್ಕೆ ಸೇರಿದೆ. ಅವನ್ ನನ್ ಗುರ್ತಿಡಿಲಿಲ್ಲ. ಹಾವನ್ ಮನೆಗೆ ಹಾಲಿರ್ದ. ಎಲ್ಲಿ ಯಾವ ಜಾಗದಲ್ಲಿ ನಮ್ಮ ಮನೆ ನಾಶವಾಗಿತ್ತು, ಎಷ್ಟು ವರ್ಷಗಳ ನಂತರ ಅದೇ ಜಾಗದಲ್ಲಿ ಅವ್ರನ್ನೆಲ್ಲ ಸರ್ವನಾಶ ಮಾಡೋ ಅವಕಾಶ ನನಗೆ ಸಿಕ್ತು. ಒಬ್ಬೊಬ್ಬರನ್ನಾಗಿ ಕಡಿತಾ ಬಂದೆ. ಇವರ ವಿಚಿತ್ರ ನಡವಳಿಕೆ ನನಗೆ ಸಹಾಯ ಮಾಡ್ತಾ ಬಂತು. ನನ್ನ ಈ ರಾಕ್ಷಸಿ ಪ್ರವೃತ್ತಿಗೆ ನಾನು ಬೆಳೆಸ್ಕೊಂಡಿರೋ ಹಾಸ್ಯ ಪ್ರವೃತ್ತಿ ಬರೆದು ಹೇಳಿದಿತ್ತು. ಯಾರು ಅನುಮಾನ ಪಡ್ಲಿಲ್ಲ. ಸಾರ್, ಈ ಹುಚ್ಚ ಇವನ್ಯಾರು ಗೊತ್ತಾ ಸಾರ್? ನಮ್ಮಪ್ಪ ಸಾರ್, ನಮ್ಮಪ್ಪ. ನಾನ್ಯಾರು ಅಂತ ಕೂಡ ಗೊತ್ತಿಲ್ಲ ಇವನಿಗೆ. ಇವನು ಯಾರು ಗೊತ್ತಾ ಸಾರ್? ಅವತ್ತು ನೀವು ಮಾತಾಡೋದಕ್ಕೋಸ್ಕರ ಬಲಾತ್ಕಾರ ಮಾಡಿದ್ರಲ್ಲ, ನಮ್ಮಕ್ಕ ಸಾರ್, ನಮ್ಮಕ್ಕ ಮೋಹಿನಿ, ನಮ್ಮಕ್ಕ ಮೂಗಿ. ಇದಕ್ಕೂ ಚಂಡಾಲ್ರೇ ಕಾರಣ. ಬಿಡಿ ಸಾರ್, ಇವತ್ತು ನನ್ನ ಜೀವನ ಸಾರ್ಥಕವಾಯ್ತು. ಕಿರ್ಚ್ಬೇಡಿ ಕರಿಮಣ್ಣ. ಇಲ್ಲಮ್ಮ, ಅಮ್ಮ ನಿಗಿತಾಳೆ. ಅಮ್ಮ ಅಮ್ಮ ಅಮ್ಮ, ಇವತ್ತು ನಿನ್ನ ಎದೆ ಹಾಲಿನ ಋಣ ತೀರ್ತೇನಮ್ಮ.
ಕರಿಮಣ್ಣ, ನಾನು ಹೋಗೋ ತಯಾರಿ ಮಾಡ್ಬಿಟ್ಟೆ. ನಾ ತರ್ಲಾ? ಬಾ. ಉಮ್ಮಿ! ರಾಜ ರಾಮ್ ಮತ್ತು ರಾವ್ ನನ್ನ ಬಾಳ್ನ ಹಾಳು ಮಾಡಿದ್ರು. ಅವ್ರ ಕುಟುಂಬನೆಲ್ಲ ಕೊಂದು ನನ್ನ ಸೇಡ್ ತೀರಿಸ್ಕೊಳ್ಬೇಕು ಅಂತ ಸವಾಲು ಹಾಕೊಂಡೆ. ನಾನು ಯಾರನ್ನ ಕೊಲ್ಲಬೇಕು ಅಂತ ಬರ್ತಿದ್ನೋ ಅವ್ರನ್ನೆಲ್ಲ ನೀನೇ ಕೊಂದಿರ್ತಿದ್ದೆ. ನನಗೆ ಅವ್ರ ಹೆಣ ಮಾತ್ರ ಸಿಗ್ತಾ ಇತ್ತು. ಬೇಷ್ ಬೇಷ್, ಗಂಡು ಕಣೋ ನೀನು, ಗಂಡು. ನನ್ನ ಸವಾಲಿಗೆ ಸವಾಲು ಹಾಕಿದ ಗಂಡು ಕಣೋ, ಗಂಡು. For more updates, like, comment, subscribe to our channel.